ನಮಸ್ಕಾರ. ಜ್ಯೋತಿಷ್ಯ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಫಲ ಕಾರ್ಯಕ್ರಮದಲ್ಲಿ ಈ ವಾರದ ಭವಿಷ್ಯ ಹೇಗಿದೆ, 12 ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ, ಹಾಗೆ ವಾರದ ವಿಶೇಷತೆ ಏನು, ವಾರದ ಪಂಚಾಂಗ ಏನ್ ಹೇಳುತ್ತೆ, ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಹಾಗೆ ಜ್ಯೋತಿಷಿಗಳಾಗಿರುವಂತಹ ವಿಶ್ವನಾಥ್ ಭಾಗವತ್ ಗುರೂಜಿ. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಬರಮಾಡಿಕೊಳ್ಳೋಣ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸಹೋದರಿ, ಹೇಗಿದ್ದೀರಾ ಗುರುಜಿ? ನಾನು ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಾವು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಈ ವಾರದ ಪಂಚಾಂಗವನ್ನು ತಿಳಿಸ್ಕೊಟ್ಬಿಡಿ ಗುರುಜಿ. ಖಂಡಿತ. ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಭಾನುವಾರ ಷಷ್ಠಿ ಆಶ್ಲೇಷ ನಕ್ಷತ್ರ ಧ್ರುವಯೋಗ ಕೌಲವಕರಣದಿಂದ ಪ್ರಾರಂಭವಾಗುವಂತಹ ಈ ವಾರ 7ನೇ ತಾರೀಕು ಶನಿವಾರ ದ್ವಾದಶಿ ಚಿತ್ತಾ ನಕ್ಷತ್ರ ವರಿಯೋಗ ಭವಕರಣದವರೆಗೆ ಈ ವಾರದ ಪಂಚಾಂಗ ಇರುತ್ತೆ. ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗುವಂತಹ ಸಂದರ್ಭದಲ್ಲಿ ಮೇಷರಾಶಿಯಲ್ಲಿ ಶುಕ್ರ, ವೃಷಭ ರಾಶಿಯಲ್ಲಿ ರವಿ, ಮಿಥುನ ರಾಶಿಯಲ್ಲಿ ಬುಧ ಮತ್ತು ಗುರು, ಸಿಂಹ ರಾಶಿಯಲ್ಲಿ ಕುಜ ಮತ್ತು ಕೇತು, ಅದೇ ರೀತಿಯಾಗಿ ಕುಂಭರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಕ್ಕಂತಹ ಉತ್ತಮೋತ್ತಮವಾಗಿರ್ತಕ್ಕಂತಹ ವಾರ ಈ ವಾರ. ಅದೇ ರೀತಿಯಾಗಿ ಈ ವಾರದಲ್ಲಿ 2 ಗ್ರಹಗಳು ವಿಶೇಷವಾಗಿ ತಮ್ಮ ಸ್ಥಾನವನ್ನು ಬದಲಾವಣೆಯನ್ನು ಮಾಡುತ್ತವೆ. ನಕ್ಷತ್ರಗಳ ಆಧಾರದ ಮೇಲೆ ಸಿಂಹ ರಾಶಿಗೆ ಕುಜನ ಪ್ರವೇಶವಾಗತ್ತೆ, ಅದೇ ರೀತಿಯಾಗಿ ಮಿಥುನ ರಾಶಿಗೆ ಬುಧನ ಪ್ರವೇಶವಾಗತ್ತೆ. ಇದು ಈ ವಾರದ ಪಂಚಾಂಗ. ಓಕೆ ಗುರುಜಿ, ಇನ್ನು ಜೂನ್ ಮೊದಲ ವಾರದಲ್ಲಿ ನಾವಿದ್ದೇವೆ. ಸೊ ಈ ವಾರ ಏನೆಲ್ಲ ವಿಶೇಷತೆ ಇದೆ ಅಂತ ನೋಡಿ. ಮೊದಲನೇದಾಗಿ ಷಷ್ಠಿ ಅನ್ನುವಂಥದ್ದು ಬಹಳ ವಿಶೇಷ. ಇವತ್ತಿನ ದಿನವೇ ಷಷ್ಠಿ. ಪ್ರತಿಯೊಬ್ಬರಿಗೂ ಕೂಡ ಅಥವಾ ಹಲವಾರು ಕ್ಷೇತ್ರಗಳಲ್ಲಿ ನೀವು ನವನಾಗ ಕ್ಷೇತ್ರಗಳನ್ನು ತೆಗೆದುಕೊಂಡ್ರೆ ಈ ನಾಗಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಷಷ್ಠಿಯ ಪೂಜೆ ಆರಾಧನೆ ಅಂತಿರುತ್ತೆ. ಮೊದಲನೇದಾಗಿ ಜ್ಯೇಷ್ಠ ಮಾಸ, ಜ್ಯೇಷ್ಠ ಈ ಶ್ರೇಷ್ಠ ಅಂತ ಹೇಳ್ತೇವೆ, ಅಂದರೆ ಶ್ರೇಷ್ಠವಾದಂತಹ ಮಾಸ ಅನ್ನುವಂಥದ್ದಕ್ಕೋಸ್ಕರವಾಗಿ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ನಾವು ಅಪೇಕ್ಷೆ ಪಡಬಹುದು. ಅದೇ ರೀತಿಯಾಗಿ ಷಷ್ಠಿ ತಿಥಿ ಅನ್ನುವಂಥದ್ದೇನಿದೆ, ಇದು ಭಾನುವಾರ ಬಂದಿರತಕ್ಕಂಥದ್ರಿಂದ ಭಾನುವಾರ ಸುಬ್ರಹ್ಮಣ್ಯನಿಗೆ ಪ್ರಿಯವಾದಂತಹ ವಾರ. ಓಕೆ. ಮತ್ತು ಷಷ್ಠಿ ತಿಥಿ ಅಮಾವಾಸ್ಯೆ ಕಳೆದ 6 ದಿನಕ್ಕೆ ಬರುವಂತಹ ಷಷ್ಠಿ ಏನಿದೆ, ಇದು ನಾಗಕ್ಷೇತ್ರಗಳಲ್ಲಿ ಉದಾಹರಣೆಗೆ ನಿಮಗೆ ಭಾನುವಾರ ನೀವು ಕಾಳಹಸ್ತಿಗೆ ಹೋಗಿ ಕ್ಷೀರಾಭಿಷೇಕವನ್ನು ಮಾಡಿದರೆ, ಅದು ರಾಹುಕಾಲದಲ್ಲಿ ಮಾಡಿದರೆ ನಿಮಗೆ ಆ ಹಾಲು ಹಸಿರು ಬಣ್ಣಕ್ಕೆ ತಿರುಗಿಕೊಳ್ಳುತ್ತೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಇದು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಗೊತ್ತಿರುವಂತಹ ವಿಚಾರ. ಅಂದ್ರೆ ಅಲ್ಲಿ ಕಾಳಹಸ್ತಿ ಅಂದ ತಕ್ಷಣ ನಾಗಕ್ಷೇತ್ರ ಅದು. ಅದೇ ರೀತಿಯಾಗಿ ಈ ರೀತಿಯಾದಂತಹ ನವನಾಗ ಕ್ಷೇತ್ರಗಳಿದ್ದಾವೆ, 9 ನಾಗಕ್ಷೇತ್ರಗಳಿದ್ದಾವೆ. ಅಲ್ಲಿ ಈ ಷಷ್ಠಿಯ ದಿನ ವಿಶೇಷವಾದಂತಹ ಪೂಜೆ ಪುನಸ್ಕಾರಾದಿಗಳು ನಡೆಯುತ್ತೆ. ಇದನ್ನು ಷಷ್ಠಿ ವ್ರತ ಅಂತ ಹೇಳ್ತೇವೆ. ಸರ್ವೇ ಸಾಮಾನ್ಯ ವೀಕ್ಷಕರಿಗೆ ಗೊತ್ತಿರುತ್ತೆ, ಯಾರಿಗೆ ಮದುವೆ ಆ ಸಕಾಲಕ್ಕಾಗಿಲ್ವೋ ಅವ್ರಿಗೆ ಷಷ್ಠಿ ಪೂಜೆಯನ್ನು ಮಾಡಿ, ಷಷ್ಠಿ ದಿನ ಉಪವಾಸವನ್ನು ಮಾಡಿ ಅಂತ ಹೇಳ್ತಾರೆ. ಸಂತಾನ ಭಾಗ್ಯ ಇಲ್ಲದೆ ಇರತಕ್ಕಂಥವ್ರು ಷಷ್ಠಿ ವ್ರತವನ್ನು ಮಾಡಿ ಅನ್ನುವಂಥದ್ದು. ಇದರಲ್ಲಿ ಹಲವಾರು ಷಷ್ಠಿಗಳಿದ್ದಾವೆ. ಉದಾಹರಣೆಗೆ ನಿಮಗೆ 2 ಹೆಸರು ಹೇಳಿದ್ರೆ ಗೊತ್ತಾದೀತು. ಸ್ಕಂದ ಷಷ್ಠಿ, ಕುಮಾರ ಷಷ್ಠಿ, ವ್ಯಾಸ ಷಷ್ಠಿ, ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕ ಚಂಪಾ ಷಷ್ಠಿ, ಹೀಗೆಲ್ಲ ಹಲವಾರು ರೀತಿಯಾದಂತಹ ಷಷ್ಠಿ ವ್ರತಗಳಿದ್ದಾವೆ. ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂತಹ ಈ ಷಷ್ಠಿ ಶ್ರೇಷ್ಠ ಷಷ್ಠಿ ಅನ್ನುವಂಥದ್ದು, ಅಂದರೆ ತುಂಬಾ ಉತ್ತಮವಾದಂತಹ ಷಷ್ಠಿ ದಿನ. ಇವತ್ತಿನ ದಿನ ಏನು ಮಾಡ್ಕೋಬೇಕು, ನಾಗದೇವರಿಗೆ ಅಭಿಷೇಕಾದಿಗಳನ್ನ ಮಾಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಾಗನಿಗೆ ಪ್ರಿಯವಾದಂತಹ ಎಳನೀರು ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಹರಿದ್ರಾ ಮಿಶ್ರಿತವಾಗಿರ್ತಕ್ಕಂತಹ ಅರಿಶಿನದಿಂದ ಮಿಶ್ರಣವಾಗಿರ್ತಕ್ಕಂತಹ ನೀರನ್ನ ನಾಗದೇವನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ರಿಂದ ಮನುಷ್ಯನ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ವಿಶೇಷವಾಗಿ ಕುಜದೋಷ ಇರ್ತಕ್ಕಂಥದ್ದಕ್ಕೆ ಪರಿಹಾರವಾಗತ್ತೆ. ನಂತರದಲ್ಲಿ ಚರ್ಮವ್ಯಾಧಿ ಕಾಯಿಲೆಗಳಿದ್ದರೆ ಅದು ಆ ಚರ್ಮವ್ಯಾಧಿ ಕಾಯಿಲೆಗಳು ದೂರವಾಗತ್ತೆ. ಆ ನಾಗನಿಗೆ ಲೇಪನ ಮಾಡಿರ್ತಕ್ಕಂತಹ ಗಂಧ ಅಥವಾ ಮೃತ್ತಿಕೆ ಅಂತ ಹೇಳ್ತಾರೆ, ಮಣ್ಣನ್ನು ಕೂಡ, ಹುತ್ತದ ಮಣ್ಣನ್ನು ಕೂಡ ನೀವು ಕುಕ್ಕೆಗೆಲ್ಲ ಹೋದ್ರೆ ಕೊಡ್ತಾರೆ ನಿಮಗೆ, ಮೃತ್ತಿಕೆ ಅಂತ ಕೊಡ್ತಾರೆ. ಆ ಮಣ್ಣನ್ನ ಚರ್ಮಕ್ಕೆ ಲೇಪನ ಮಾಡಿಕೊಳ್ತಕ್ಕಂಥದ್ರಿಂದ ಚರ್ಮವ್ಯಾಧಿ ಕಾಯಿಲೆಗಳು ದೂರವಾಗತ್ತೆ. ಸರ್ಪಸುತ್ತು ಅನ್ನುವಂತಹ ಒಂದು ಕಾಯಿಲೆ ಇದೆ, ಆಡು ಭಾಷೆಯಲ್ಲಿ ಸರ್ಪಸುತ್ತು ಅಂತ ಹೇಳ್ತಾರೆ. ಆ ಕಾಯಿಲೆಗಳು ದೂರವಾಗ್ತಕ್ಕಂಥದ್ದಕ್ಕೆ ಆ ಮೃತ್ತಿಕೆ ಅನ್ನುವಂಥದ್ದು ನೀವು ಒಂದು ಸಲ ಯಾವಾಗಲೂ ಹೋದಾಗ ತಂದಂತಹ ಆ ಮೃತ್ತಿಕೆ ಮಣ್ಣು ಕೂಡ ನಿಮಗೆ ವಿಶೇಷವಾಗಿ ಮನೆಯಲ್ಲಿ ಇಟ್ಕೊಂಡ್ರೆ ಈ ತರದ ಸಂದರ್ಭಗಳಲ್ಲಿ ಅದು ಪ್ರಯೋಜನಕ್ಕೆ ಬರುತ್ತೆ. ಮತ್ತು ಉಪವಾಸ ಮಾಡ್ತಕ್ಕಂಥದ್ದು ನಾಗನಿಗೆ ಹೇಗೆ ಬೇಕೋ ಹಾಗೆ, ಅಂದ್ರೆ ಉಪ್ಪಿರಬಾರದು ಆಹಾರದಲ್ಲಿ. ಅದೇ ರೀತಿಯಾಗಿ ನಾವು ಈ ಆನಿಯನ್ ಗಾರ್ಲಿಕ್ ಅನ್ನ, ಅಂದ್ರೆ ಮಸಾಲೆ ಪದಾರ್ಥ ಇರಬಾರದು. ಮಸಾಲೆ ಪದಾರ್ಥ ಇರಬಾರದು ಅನ್ನೋದು, ಉಪ್ಪನ್ನೇ ಸೇವಿಸಬಾರದು, ಅದನ್ನು ತ್ಯಜಿಸಬೇಕು. ಮತ್ತು ಸಾತ್ವಿಕವಾದಂತಹ ಆಹಾರವನ್ನ ಸ್ವೀಕಾರ ಮಾಡೋದ್ರಿಂದ ಷಷ್ಠಿಯ ದಿನದ ವ್ರತ ಸಂಪೂರ್ಣ ಆಗತ್ತೆ. ಮತ್ತು ನಾಗನಿಗೆ ನೈವೇದ್ಯ ಅಂತ ಬಂದಾಗ ತಂಬಿಟ್ಟ ನೈವೇದ್ಯ ಮಾಡುವಂತಹ ಪದ್ಧತಿ ಇದೆ. ಅದೇ ರೀತಿಯಾಗಿ ಶೇಷ ಸೇವೆ ಅಂತ,
ಭತ್ತವನ್ನ ಹುರಿದು ಭತ್ತದಿಂದ ಬಂದಿರತಕ್ಕಂತಹ ಹೊದ್ಲು ಅಂದ್ರೆ ಅರಳು ಅಂತ ಹೇಳ್ತೇವೆ. ಯೋ ಲಾಜೈ ರಿಜತಿ ಸ ಯಶೋವಾನ್ ಭವತಿ ಉಪನಿಷತ್ತಲ್ಲಿ ಹೇಳುತ್ತೆ. ಹಾಗಾಗಿ ಆ ಭತ್ತದ ಅರಳಿಗೆ ಗುಡ ಮಿಶ್ರಿತವಾದಂತಹ ಬೆಲ್ಲ ಮತ್ತು ಭತ್ತದ ಅರಳನ್ನು ನೀವು ನೈವೇದ್ಯ ಮಾಡಿದರೆ ಅದು ಬಹಳ ನಾಗನಿಗೆ ಬಹಳ ಪ್ರಿಯವಾದಂಥದ್ದು. ಈ ಷಷ್ಠಿ ದಿನ ಗುರುಗಳೇ ನನ್ನ ಕೈಲಿ ಕುಕ್ಕೆಗೆ ಹೋಗಕ್ಕಾಗಲ್ಲ, ಘಾಟಿಗೆ ಹೋಗಕ್ಕಾಗಲ್ಲ, ಅಥವಾ ಪ್ರತಿ ತಿಂಗಳು ಹೋಗಕ್ಕಾಗತ್ತಾ? ಆಗೋದಿಲ್ಲ. ಕ್ಷೇತ್ರಗಳಿಗೆ ನವನಾಗ ಕ್ಷೇತ್ರಗಳಿದ್ದಾವೆ. ಆ ನವನಾಗ ಕ್ಷೇತ್ರದ ಪ್ರೀತ್ಯರ್ಥವಾಗಿ ನವನಾಗ ಸ್ತೋತ್ರಗಳನ್ನು ಹೇಳಿಕೊಂಡು, ಅನಂತ ಶೇಷ ವಾಸುಕಿ ಎನ್ನುವಂತಹ ನವನಾಗ ಸ್ತೋತ್ರಗಳನ್ನು ಹೇಳಿಕೊಂಡು ಈ ಗುಡಮಿಶ್ರಿತವಾಗಿರ್ತಕ್ಕಂತಹ ಅರಳನ್ನು ಲಾಜವನ್ನ ಭಗವಂತನಿಗೆ ಮನೆಯಲ್ಲಿರ್ತಕ್ಕಂತಹ ಚಿಕ್ಕದಾಗಿರ್ತಕ್ಕಂತಹ ನಾಗಪ್ರತಿಮೆಗೆ ನೈವೇದ್ಯ ಮಾಡೋದ್ರಿಂದ ನಾಗದೋಷಗಳ ಪರಿಹಾರವಾಗುತ್ತೆ. ಸರ್ವೇ ಸಾಮಾನ್ಯ ವೀಕ್ಷಕರಿಗೆ ಒಂದು ಪ್ರಶ್ನೆ ಇರುತ್ತೆ. ನಮಗೆ ಕಾಳಸರ್ಪದೋಷ ಅಂತ ಹೇಳಿದ್ದಾರೆ, ಸರ್ಪದೋಷ ಇದೆ, ನಾಗದೋಷ ಇದೆ ಅಂತ ಹೇಳಿದ್ದಾರೆ. ನಾವು ಯಾವತ್ತೂ ಹೊಡೆದಿಲ್ಲ ಅಲ್ವಾ? ಹೌದು. ಪೂರ್ಣ ರಾಹು, ಅಂಶಿಕ ರಾಹು, ವಿಷಚೂರ್ಣ ರಾಹು, ಕಾರ್ಕೋಟಕ ರಾಹು, ಘಾತಕ ರಾಹು, ಹೀಗೆ 13 ರೀತಿಯಾಗಿರ್ತಕ್ಕಂತಹ ಸರ್ಪದೋಷಗಳಿದ್ದಾವೆ. ಒಂದು ಉದಾಹರಣೆಯನ್ನು ಕೊಡೋಣ ಅಷ್ಟೇ ಇವತ್ತಿನ ದಿನ. ರಾಹು ಮತ್ತು ಕೇತುಗಳ ಮಧ್ಯದಲ್ಲಿ ಎಲ್ಲಾ ಗ್ರಹಗಳು ಇದ್ರಿಂದ ಅದನ್ನು ಸಂಪೂರ್ಣ ಸರ್ಪದೋಷ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಕುಜನ ಸ್ಥಾನ ನೋಡಿ, ಉದಾಹರಣೆಗೆ 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ ಈ ರೀತಿಯ ಕುಜ ಇದ್ದರೂ ಕೂಡ ಅದನ್ನ ಅಂಶಿಕ ಸರ್ಪದೋಷ ಅಂತಲೇ ಕರಿತೇವೆ, ಇದನ್ನು ಕುಜದೋಷ ಅಂತ ಕೂಡ ಕರಿತೇವೆ. ಹಾಗಾಗಿ ಈ ಸರ್ಪದೋಷಕ್ಕೆ ಪರಿಹಾರಾರ್ಥವಾಗಿ ಈ ಷಷ್ಠಿಯ ದಿನ ಅಂದ್ರೆ 1ನೇ ತಾರೀಕು ಇವತ್ತು ಭಾನುವಾರ, ಷಷ್ಠಿಯ ದಿನ, ಅದರಲ್ಲೂ ವಿಶೇಷವಾಗಿ ಆಶ್ಲೇಷ ನಕ್ಷತ್ರ. ಇದು ಯಾರ ನಕ್ಷತ್ರ? ಇದು ನಾಗನ ನಕ್ಷತ್ರ, ಸರ್ಪ ನಕ್ಷತ್ರ ಆಶ್ಲೇಷ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ದಿನ ಬಹಳ ವಿಶೇಷವಾದಂತಹ ಪೂಜೆಯನ್ನ, ಯಾಕೆಂದ್ರೆ ಆಶ್ಲೇಷ ನಕ್ಷತ್ರ ಯಾಕೆ ಸರ್ಪನ ನಕ್ಷತ್ರ ಅಂತ ಹೇಳಿದೆ ಅಂತಂದ್ರೆ, ಆಶ್ಲೇಷ ಬಲಿ ಕೇಳಿದ್ದೀರಾ ನೀವು? ಆಶ್ಲೇಷ ಬಲಿ ಅಂತ ವಿಶೇಷವಾದ ಪೂಜೆ ನಡೆಯುತ್ತೆ. ನಾಗನ ಚಿತ್ರವನ್ನ ಬರೆದು ಅದಕ್ಕೆ ಬಲಿಯನ್ನ ಇಟ್ಟು ದೀಪವನ್ನು ಹಚ್ಚಿ ಆಶ್ಲೇಷ ಬಲಿ ಅಂತ ಮಾಡುವಂಥದ್ದು. ಅದು ಆಶ್ಲೇಷ ನಕ್ಷತ್ರ ದಿನವೇ ಆದ್ರೆ ಬಹಳ ಒಳ್ಳೆಯದು. ಅಂತಹ ನಕ್ಷತ್ರ ದಿನ ಷಷ್ಠಿ ಬಂದಿರತಕ್ಕಂಥದ್ರಿಂದ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಷಷ್ಠಿ ಇದು. ಇವತ್ತಿನ ದಿನ ಯಾರು ನಾಗನ ಆರಾಧನೆಯನ್ನು ಮಾಡ್ತಾರೋ ಅಥವಾ ಯಾರು ನಾಗಮಂತ್ರಗಳನ್ನು ಹೇಳ್ಕೊಳ್ತಾರೋ ಅವರಿಗೆ ಎಲ್ಲಾ ಸರ್ಪದೋಷಗಳು ವಿಮೋಚನೆ ಆಗತ್ತೆ. ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ತಿಥಿ. ಅದೇ ರೀತಿಯಾಗಿ ಜ್ಯೇಷ್ಠ ಮಾಸದಲ್ಲಿ ಉತ್ತಮೋತ್ತಮವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಜ್ಯೇಷ್ಠ ಪುತ್ರನಿಗೆ ಹೊರತುಪಡಿಸಿ ಉಳಿದವರಿಗೆ, ಅಂದ್ರೆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಪುತ್ರನಿಗೆ ಅಥವಾ ಜ್ಯೇಷ್ಠ ಪುತ್ರಿಗೆ ವಿವಾಹಾದಿ ಮಂಗಳ ಕಾರ್ಯಗಳನ್ನ ಮಾಡಬಾರದು ಅನ್ನುವಂಥದ್ದಾಗಿದೆ. ಅಥವಾ ಜ್ಯೇಷ್ಠ ಪುತ್ರ ಹೊಸ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರದು ಅನ್ನುವಂಥದ್ದಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಮಿಕ್ಕಿ ಎಲ್ಲರಿಗೂ ಕೂಡ ಇದು ಶ್ರೇಷ್ಠವಾದಂತಹ ಮಾಸ, ಶ್ರೇಷ್ಠ ಫಲವನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವೇ ಇಲ್ಲ ತಾಯಿ. ಇನ್ನು ಈಗ ಅಟ್ ಪ್ರೆಸೆಂಟು ಮಳೆರಾಯನ ಅಬ್ಬರ, ವರುಣನ ಆರ್ಭಟ, ನಾವು ದಿನನಿತ್ಯ ಅದನ್ನೇ ಓದ್ತಾ ಇದ್ದೀವಿ ಗುರುಜಿ. ಈಗಾಗಲೇ ಅಂದ್ರೆ ಈ ವರ್ಷ ಅವಧಿ ಪೂರ್ವ ಮುಂಚೆನೆ ಮುಂಗಾರು ಮಳೆ ಬಂದಿದೆ. ಸೊ ಈಗಾಗಲೇ ಪ್ರವಾಹಗಳು, ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಸೊ ಇನ್ನು ಈಗ ಆಕ್ಚುಲ್ ಮಳೆ ಜೂನ್ ನಿಂದ ಶುರುವಾಗುತ್ತೆ ಅಂತ ಹೇಳ್ತೀವಿ, ಬಟ್ ಈ ವರ್ಷ ಮೇನಲ್ಲೇ ವರುಣನ ಆರ್ಭಟ ಹೆಚ್ಚಾಗಿದೆ. ಸೊ ಹೀಗಾಗಿ ಭಯ ಶುರುವಾಗ್ಬಿಟ್ಟಿದೆ ಗುರುಜಿ ಜನರಿಗೂ ಕೂಡ. ಇನ್ನು ಮಳೆಗಾಲ ಶುರುವಾಗಿಲ್ಲ, ಅಷ್ಟರಲ್ಲೇ ಇಷ್ಟೆಲ್ಲ ಅವಾಂತರಗಳಂದ್ರೆ ಈಗ ಜೂನಿಂದ ಇನ್ನೇನೇನು ಅವಾಂತರ ಸೃಷ್ಟಿ ಆಗುತ್ತೆ ಅಂತ ನಾವು ಮೊನ್ನೆ ನೋಡಿದ್ವಿ. ಮಂಗಳೂರಿನಲ್ಲಿ ಆಲ್ರೆಡಿ ಗುಡ್ಡ ಕುಸಿತದಿಂದ 5 ಜನ ಪ್ರಾಣ ಕೂಡ ಕಳೆದುಕೊಂಡಿದ್ದಾರೆ. ಸೊ ಹೀಗಾಗಿ ಈ ವರ್ಷದ ವರುಣನ ಆರ್ಭಟ ಯಾವ ರೀತಿ ಇರುತ್ತೆ ಅಂತ? ಖಂಡಿತ ಬಹಳ ಒಳ್ಳೆಯ ಪ್ರಶ್ನೆ. ನೋಡಿ, ವೇದದಲ್ಲಿ ಒಂದು ಕಡೆ ಒಂದು ಸಾಲು ಬರುತ್ತೆ, ಅರಣ್ಯ ಪ್ರಾಂತರೇ ವಾಪಿ ದಾವಾಗ್ನಿ ಪರಿವಾರಿತ. ಅಂದ್ರೆ ಇದು ಆ ಸಪ್ತಶತಿ ಮಂತ್ರದಲ್ಲಿ ಬರುವಂತಹ ಒಂದು ಸಾಲು. ಕಾರಣ ಮನುಷ್ಯನ ಆಸೆ ಅನ್ನುವಂಥದ್ದು. ಇದಕ್ಕೆ ತುಂಬಾ ಶ್ಲೋಕಗಳಿದ್ದಾವೆ. ಮನುಷ್ಯನ ಜೀವನ ಶೈಲಿ ಅನ್ನುವಂಥದ್ದು ಈ ರೀತಿಯಾಗಿ ಮಾಡ್ತಾ ಹೋಗಿದೆ. ಇನ್ನು ನೀವು ಮುಂಗಾರು ಮಳೆ ಅಂತ ಹೇಳಿದ್ರಿ ಅಲ್ವಾ? ಈ ಮುಂಗಾರು ಮಳೆ ಪ್ರಾರಂಭವಾಗುವಂಥದ್ದು ಯಾವಾಗ ಅಂತ ಕೇಳಿದ್ರೆ ಮೃಗಶಿರಾ ನಕ್ಷತ್ರದಲ್ಲಿ ಪ್ರಾರಂಭವಾಗುತ್ತೆ. ಇನ್ನು ಮೃಗಶಿರಾ ನಕ್ಷತ್ರದ ಮಳೆ ಬಂದೇ ಇಲ್ಲ. ಜೂನ್ 6ನೇ ತಾರೀಕುವರೆಗೂ, ಒಂದು ಈ ವಾರದ ಕೊನೆಯವರೆಗೂ ಕೂಡ, ಆಲ್ಮೋಸ್ಟ್ ಆಲ್ ಕೊನೆಯ ದಿನದವರೆಗೂ ಕೂಡ ರೋಹಿಣಿ ನಕ್ಷತ್ರ ಮಳೆ ಇರುತ್ತೆ. ರೋಹಿಣಿ ಮಳೆಯನ್ನವರೆಗೂ ನಾವು ಮುಂಗಾರು ಅನ್ನುವಂಥದ್ದು ಕನ್ಸಿಡರ್ ಮಾಡೋಕ್ ಆಗೋದಿಲ್ಲ. ಆದ್ರೆ ಮೊದಲೇ ಬಂದಿದೆ. ಇದು ಪ್ರಕೃತಿಗೆ ವಿರುದ್ಧವಾದಂತಹ ಪ್ರಕ್ರಿಯೆ. ಇದು ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ನೋಡಿ, ಅದರಲ್ಲೇ ವೇದದಲ್ಲಿ ಹೇಳಿದ್ದಾರೆ, ಅರಣ್ಯ ಪ್ರಾಂತರೇ ವಾಪಿ ದಾವಾಗ್ನಿ ಪರಿವಾರಿತ. ಮನುಷ್ಯ ತನ್ನ ಆಸೆಗಳಿಗೋಸ್ಕರವಾಗಿ ಮರವನ್ನ ಕಡಿದ, ಅಥವಾ ತನಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ತನ್ನ ಜೀವನವನ್ನ ಪ್ರಕೃತಿಗೆ ವಿರುದ್ಧವಾಗಿ ಅಥವಾ ಹ್ಯೂಮಿಡಿಟಿಗೆ ವಿರುದ್ಧವಾಗಿರ್ತಕ್ಕಂತಹ ರೀತಿಯಲ್ಲಿ ಬದುಕಬೇಕು ಅಂತ ಜೀವನ ಶೈಲಿಯನ್ನು ತಂದುಕೊಂಡ ಅನ್ನುವಂಥದ್ದು. ಹೀಗಾಗಿ ಮನುಷ್ಯನಿಗೆ ಈ ರೀತಿಯಾದಂತಹ ಸಮಸ್ಯೆಗಳು. ಒಂದು ತುಂಬಾ ಉತ್ತಮವಾದಂತಹ ಒಂದು ಸಾಲು ನೆನಪಾಗತ್ತೆ. ಪ್ರಕೃತಿಯನ್ನ ಹಾಳು ಮಾಡಿದವನು ಯಾರು ಅಂತ ಕೇಳಿದ್ರೆ, ನಾವು ಮನುಷ್ಯರು ಯಾವಾಗಲೂ ಹೇಳ್ತಾ ಇರ್ತೇವೆ, ಕಾಲ ಕೆಟ್ಟೋಯ್ತು, ಕಾಲ ಬದಲಾಯ್ತು ಅಂತ. ಕಾಲ ಏನೂ ಬದಲಾಗಿಲ್ಲ, ಕಾಲ ಎಲ್ಲವೂ ಹಾಗೆ ಇದೆ. ಇಡೀ ಪ್ರಪಂಚವನ್ನ ಕಲ್ಮಶ ಮಾಡುವಂತಹ ಶಕ್ತಿ ಯಾರಿಗಾದ್ರೂ ಇದ್ದು ಅದು ಮನುಷ್ಯನಿಗೆ ಮಾತ್ರ. ನೋಡಿ, ಒಂದು ಸಾಲಿದೆ,
ಪ್ರಾಣಿಗಳು ನಡೆದಂತಹ ಜಾಗದಲ್ಲಿ ಅಥವಾ ಪ್ರಾಣಿಗಳು ವಾಸ ಮಾಡುವಂತಹ ಜಾಗದಲ್ಲಿ ಒಂದೇ ಒಂದು ಕಸಕಡ್ಡಿ ನಿಮ್ಗೆ ಸಿಗೋದಿಲ್ಲ. ಆದ್ರೆ ದಾಸರ ವಚನದಲ್ಲಿ ಬರುತ್ತೆ, ಮನುಷ್ಯ ನಡೆದಂತಹ ದಾರಿಯಲ್ಲಿ ಒಂದು ಹುಲ್ಲು ಗರಿಕೆ ಕೂಡ ಬೆಳೆಯೋದಿಲ್ಲ ಅಂತ ಅಲ್ವಾ. ಮನುಷ್ಯ ನಡೆದಂತಹ ದಾರಿ ಅಂದ್ರೆ ಮನುಷ್ಯ ಏನಂದ್ಕೊಂಡಿದ್ದಾನೆ, ತಾನು ಬುದ್ಧಿವಂತ ಅನ್ನುವಂತಹ ಕಾರಣಕ್ಕೋಸ್ಕರ ತಾನು ಮಾಡಿದ್ದೆಲ್ಲವೂ ಸತ್ಯ ಅನ್ನುವಂಥದ್ದನ್ನು ಅಂದ್ಕೊಂಡಿದ್ದಾನೆ. ಹಾಗಾಗಿ ಮನುಷ್ಯ ಮಾಡುವಂತಹ ಪ್ರಕ್ರಿಯೆ ಅಥವಾ ಮನುಷ್ಯ ಬಳಸುವಂತಹ ವಸ್ತುಗಳು ಯಾವುದೂ ಕೂಡ ಪ್ರಕೃತಿಯಲ್ಲಿ ಲೀನವಾಗೋದಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಅರಣ್ಯೇ ಪ್ರಾಂತರೇ ವಾಪಿ ದಾವಾಗ್ನಿ ಪರಿವಾರಿತಾ ಅನ್ನುವಂಥದ್ದಾಗಿ. ಅದು ಪ್ರಕೃತಿ ಗುಣತ್ರಯ ವಿಭಾವಿನಿ. ಆ ಪ್ರಕೃತಿಗೆ 3 ಗುಣಗಳು ಇದ್ದವಂತೆ, ಗುಣತ್ರಯ ವಿಭಾವಿನಿ. ಆ ಏನೇನು ಗುಣ ಅಂದ್ರೆ ಸಾತ್ವಿಕ ಗುಣವೂ ಇದೆ, ನಮ್ಮನ್ನು ರಕ್ಷಿಸುವಂತಹ ಗುಣವೂ ಇದೆ, ನಮ್ಮನ್ನ ಶಿಕ್ಷಿಸುವಂತಹ ಗುಣವೂ ಇದೆ, ಕಾದು ನೋಡುವಂತಹ ಗುಣವೂ ಪ್ರಕೃತಿಗಿದೆ. ಹಾಗಾಗಿ ಪ್ರಕೃತಿ ಒಂದ್ಸಲ ಏನ್ ಹೇಳುತ್ತೆ, ಸಕಾಲಕ್ಕೆ ಮಳೆ ಬಂದಾಗ ನಿಮ್ಗೆ ಅವಕಾಶವನ್ನ ಕೊಟ್ಟಿದ್ದೇನೆ, ಬದುಕೊಳ್ಳಿ ಅಂತ ಹೇಳುತ್ತೆ. ಅಂದ್ರೆ ಬೇಕಾದಂತಹ ಬೆಳೆಯನ್ನು ಬೆಳ್ಕೊಳ್ಳಿ, ಆ ಮಳೆಯನ್ನು ಸದುಪಯೋಗ ಮಾಡ್ಕೊಳ್ಳಿ ಅನ್ನುವಂಥದ್ದು ಹೇಳುತ್ತೆ. ಮನುಷ್ಯನ ಅಜ್ಞಾನ ಅಥವಾ ಯಾವುದೇ ರೀತಿಯಾದಂತಹ ಅಹಂಕಾರ ಅತಿರೇಕವಾದಂತಹ ಸಂದರ್ಭದಲ್ಲಿ ಅಕಾಲಿಕವಾದಂತಹ ಅತಿವೃಷ್ಟಿ ಮಳೆ ಅನ್ನುವಂಥದ್ದೇನಿದೆ ಅದು ಮನುಷ್ಯನ ಶಿಕ್ಷಿಸುವುದಕ್ಕಾಗುತ್ತೆ. ಅಂದ್ರೆ ನೆರೆ ಬಂತು, ಮನೆ ಕೊಚ್ಕೊಂಡು ಹೋಯ್ತು, ಊರು ಕೊಚ್ಕೊಂಡು ಹೋಯ್ತು, ಜನ ಕೊಚ್ಕೊಂಡು ಹೋದ್ರು ಅನ್ನುವಂಥದ್ದು. ಹಾಗೆ ಶಿಕ್ಷಿಸುವಂತಹ ಶಕ್ತಿಯನ್ನು ಹೊಂದಿದ್ದಾಳೆ. ಹಾಗಾಗಿ ಅತಿವೃಷ್ಟಿ ಅನಾವೃಷ್ಟಿ ಮಳೆ ಕೊಡದೇನೂ ನೋಡ್ತಾಳೆ ಪ್ರಕೃತಿ ಅಲ್ವಾ. ಹಾಗಾಗಿ ನಾವು ಗುಣತ್ರಯ ವಿಭಾವಿನಿ, ಇದು ಆ ವೇದದಲ್ಲಿಯೇ ಇದೆ. ಪ್ರಕೃತಿಗೆ 3 ಗುಣಗಳು ಇದ್ದಾವೆ. ಹಾಗಾಗಿ ನಾವು ಪ್ರಕೃತಿಯನ್ನ ಗೌರವಿಸ್ತಕ್ಕಂಥದ್ದು, ಪ್ರಕೃತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಅಂದ್ರೆ ಬರೀ ಮೂರ್ತಿ ರೂಪದಲ್ಲೋ ವಿಗ್ರಹದ ರೂಪದಲ್ಲೋ ಅಲ್ಲದೇ ಇದ್ರೂ ಕೂಡ ಪ್ರಕೃತಿಯನ್ನ ಒಂದೊಂದು ಸಸ್ಯದಲ್ಲೂ ನಮ್ಗೆ ಆ ಶಕ್ತಿ ಇದೆ. ಇವತ್ತು ಎಷ್ಟೋ ಪಕ್ಷಿಗಳು ಎಷ್ಟೋ ಸಸ್ಯಗಳು ನಿಮಗೆ ಸಿಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ನಮ್ಮ ಜೀವನ ಶೈಲಿಯಿಂದ ಸಿಗ್ತಾ ಇಲ್ಲ. ಉದಾಹರಣೆಗೆ ಒಂದು ಗುಬ್ಬಿ ಅಂತ ಅನ್ಕೊಳ್ಳೋಣ, ಮೊಬೈಲ್ ನೆಟ್ವರ್ಕ್ ಜಾಸ್ತಿ ಆಯ್ತು, ಗುಬ್ಬಿಗಳು ಅಂದ್ರೆ ಅವರ ಸಂತತಿಯೇ ಕ್ಷೀಣವಾಗ್ತಾ ಹೋಯ್ತು. ಹಾಗಾಗಿ ನಾವು ಪ್ರಕೃತಿಯನ್ನ ಸಕಾಲದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಬಳಸ್ಕೊಂಡಾಗ ಮಾತ್ರ ಈ ರೀತಿಯಾದಂತಹ ಅತಿವೃಷ್ಟಿ ಅನಾವೃಷ್ಟಿಗಳಾಗೋದಿಲ್ಲ. ಮನುಷ್ಯನಿಗೆ ಯಾವುದು ಸಕಾಲಕ್ಕೆ ಬೇಕೋ ಅದಾಗತ್ತೆ. ಮತ್ತೆ ಪ್ರತಿಯೊಬ್ಬರು ಕೂಡ ಒಂದೊಂದು ಗಿಡ ನೆಡೋದನ್ನು ರೂಢಿ ಮಾಡ್ಕೋಬೇಕು. ನಾವು ಗಿಡ ಕಡಿಯೋದಕ್ಕೆ ರೆಡಿ ಇದ್ದೇವೆ, ಗಿಡ ನೆಡುವಂತಹ ಸಂದರ್ಭದಲ್ಲಿ ನಮ್ಗೆ ಆಸಕ್ತಿಗಳ ಕೊರತೆ, ಇಚ್ಛಾಶಕ್ತಿಯ ಕೊರತೆ ಉಂಟಾಗತ್ತೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ಆ ಪ್ರಕೃತಿಗೆ ಈ 3 ಶಕ್ತಿಯೂ ಇದಾವೆ. ಇಚ್ಛಾಶಕ್ತಿಯೂ ಇದೆ. ಗಿಡ ಬೇಕು ಅಂತಂದ್ರೆ ನೀವು ಸತ್ತು ಹೋಯ್ತು ಆ ಗಿಡ ಅಂತ ಅನ್ಕೊಂಡ್ರು ಅಲ್ಲೂ ಗಿಡ ಬೆಳ್ಕೊಳ್ಳುತ್ತೆ. ಇಚ್ಛಾಶಕ್ತಿ. ಜ್ಞಾನಶಕ್ತಿ, ಪ್ರಕೃತಿಗೆ ತುಂಬಾ ಚೆನ್ನಾಗಿ ಗೊತ್ತು ಯಾರ್ಯಾರಿಗೆ ಏನೇನು ಯಾವ ಕಾಲದಲ್ಲಿ ಕೊಡಬೇಕು ಅನ್ನುವಂಥದ್ದು. ಕ್ರಿಯಾಶಕ್ತಿ ಅನ್ನುವಂಥದ್ದು, ವಾತಾವರಣದಲ್ಲಿ ಬಿಸಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ, ಹೀಟ್ ಹ್ಯೂಮಿಡಿಟಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನಾವು ಕಡಿದಿರ್ತಕ್ಕಂತಹ ಗಿಡಗಳ ಕಾರಣ, ಅಥವಾ ಗಿಡವನ್ನು ನೆಡದೇ ಇರತಕ್ಕಂಥದ್ದು ಕಾರಣ. ಹಾಗಾಗಿ ನಾವು ಪ್ರಕೃತಿಯನ್ನು ತುಂಬ ಚೆನ್ನಾಗಿ ಆರೈಕೆ ಮಾಡುವಂಥದ್ದು, ಬುದ್ಧಿವಂತರು ಅಂತ ಹೇಳಿಕೊಳ್ಳುವಂತಹ ನಾವುಗಳು ಪ್ರಕೃತಿಯ ಆರೈಕೆಯನ್ನು ಮಾಡಿದರೆ ಸಕಾಲಕ್ಕೆ ಮಳೆಯೂ ಆಗತ್ತೆ, ಅತಿವೃಷ್ಟಿ ಆಗೋದಿಲ್ಲ, ಎಲ್ಲರ ರಕ್ಷಣೆ ಆಗತ್ತೆ. ಇನ್ನು ಮಳೆ ಅನ್ನುವಂತಹ ವಿಷಯಕ್ಕೆ ಬಂದರೆ ಮೃಗಶಿರಾ ನಕ್ಷತ್ರದ ಮಳೆ ಈ ತಿಂಗಳು ಜೂನ್ 7ನೇ ತಾರೀಕಿನಿಂದ ಮೃಗಶಿರಾ ಮಳೆ ಪ್ರಾರಂಭವಾಗುತ್ತೆ. ಶಾಸ್ತ್ರ ಪ್ರಕಾರದ ದೃಷ್ಟಿಯಲ್ಲಿ ನೋಡಿದ್ರೆ ಇದು ಮುಂಗಾರು ಮಳೆ ಅನ್ನುವಂಥದ್ದು ಮೊದಲೇ ಬಂದಿದೆ. ಇದು ನಮಗೊಂದು ಸೂಚನೆ, ಪ್ರಕೃತಿ ಮುನಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ ಅನ್ನುವಂತಹ ಒಂದು ಉಲ್ಲೇಖವನ್ನ ಈ ಮಳೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಿಜ ಗುರುಜಿ, ನಂಗನ್ಸುತ್ತೆ ಮನುಷ್ಯನ್ಗೆ ಪಾಠ ಕಲಿಸೋದು ಒಂದೇ, ಅದು ಪ್ರಕೃತಿನೇ ಪಾಠ ಕಲಿಸ್ಬೇಕು. ಅಂಡ್ ನಾವು ಇಷ್ಟೆಲ್ಲ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ನನ್ಗೊಂದು ನೆನಪಾಯ್ತು, ಇದೇ ವಾರದಲ್ಲಿ ಪರಿಸರ ದಿನಾಚರಣೆ ಕೂಡ ಇದೆ ಗುರುಜಿ, ಜೂನ್ 5ನೇ ತಾರೀಕು. ಸೊ ಆ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಗಿಡ ನೆಡೋದನ್ನೇ ಬಿಟ್ಬಿಟ್ಟಿದೀವಿ ಅಂತ, ಅಟ್ಲೀಸ್ಟ್ ಆ ದಿನ ಆದ್ರೂ ಮನೆಗೊಂದೊಂದು ಗಿಡ ಅಂತ ನೆಡೋಣ ಅಂತ. ಖಂಡಿತ. ನೋಡಿ, ಮನುಷ್ಯನಿಗೆ ಬೇಕಾಗಿರತಕ್ಕಂತಹ ಉಸಿರಾಟದ ಕ್ರಿಯೆ, ಉಚ್ಛ್ವಾಸ ನಿಶ್ವಾಸಗಳು ಉಂಟಾಗುವಂಥದ್ದು, ನಿಮಗೆ ಆಮ್ಲಜನಕವನ್ನು ಕೊಡ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು ಪ್ರಕೃತಿಯಲ್ಲಿ ಮಾತ್ರ. ಹಾಗಾಗಿ ನಾವು ಉತ್ತಮವಾದಂತಹ ರೀತಿಯಲ್ಲಿ ಉಸಿರಾಟದ ಕ್ರಿಯೆಯಲ್ಲಿ, ಯಾಕಂದ್ರೆ ಮನುಷ್ಯನ ಉಸಿರಾಟ ಕ್ರಿಯೆಯಿಂದ ಮನುಷ್ಯನ ಆರೋಗ್ಯ ನಿಶ್ಚಯವಾಗುತ್ತೆ. ಸರಿಯಾಗಿ ಉಸಿರಾಡ್ತಾ ಇದ್ರೆ ಆರೋಗ್ಯ ಸರಿಯಾಗಿರುತ್ತೆ. ಉಸಿರಾಡಬೇಕು ಅಂದ್ರೆ ನಿಮ್ಗೆ ಗಿಡಗಳು ಬೇಕು. ಇನ್ನೇನಾಗೋಗಿದೆ ನಾವು ಅಂತಂದ್ರೆ, ಪರಿಸರ ದಿನಾಚರಣೆ ಒಂದು ದಿನ ಆ ದಿನಾಚರಣೆ ಅಂತ ಆಚರಣೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇದು ಪ್ರತಿಯೊಬ್ಬ ಜನರಲ್ಲೂ ಕೂಡ ಈ ಜ್ಞಾನ ಅನ್ನುವಂಥದ್ದು ಸ್ವ ಇಚ್ಛೆಯಿಂದ ಬರಬೇಕು. ಯಾಕೆಂದ್ರೆ ಭೂಮಿ ಶಾಶ್ವತ, ಪ್ರಕೃತಿ ಶಾಶ್ವತ. ನಾವು ಹುಟ್ಟಿದ ಒಬ್ಬ ಮನುಷ್ಯ ಒಂದು 50 ವರ್ಷ 100 ವರ್ಷ ಬದುಕಿದ್ರೆ ಅತಿ ಹೆಚ್ಚು. ಪ್ರಕೃತಿ ಸಾವಿರಾರು ವರ್ಷಗಳಿಂದ ಇರತಕ್ಕಂಥದ್ದು, ಅದಕ್ಕೆ ವಿಶೇಷವಾದಂತಹ ಶಕ್ತಿ ಇದೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೇಶು ಚೌ ಅನ್ನೋದಾಗಿ ಹೇಳಿದ್ದಾರೆ. ಮನುಷ್ಯ ಪ್ರಕೃತಿಯನ್ನು ಹಾಳು ಮಾಡಿದರೆ ಮನುಷ್ಯನಿಗೆ ನರಕ ಅನ್ನೋದು ಮೇಲೆಲ್ಲೋ ಹೋದ್ಮೇಲೆ ಸಿಗತ್ತೆ ಅನ್ನೋದು ಸುಳ್ಳು, ಇಲ್ಲೇ ಸಿಗತ್ತೆ ಅನ್ನೋದಕ್ಕೆ. ಉದಾಹರಣೆಗೆ ನಮಗೆ ಈ ಕೋವಿಡ್ ಸಂದರ್ಭಗಳು ಬಂದಾಗ ಆಮ್ಲಜನಕದ ಕೊರತೆ ಎಷ್ಟು ಉಂಟಾಯಿತು ಅನ್ನೋ, ಆಕ್ಸಿಜನ್ ಕೊರತೆ ಎಷ್ಟು ಉಂಟಾಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದು. ಈಗ ಮತ್ತೊಮ್ಮೆ ಅದರ ಒಂದು ಪ್ರಾರಂಭ ಅಂತ ಹೇಳ್ತಿದ್ದಾರೆ, ಅಥವಾ ಬರುವಂತಹ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು. ಅತಿ ಹೆಚ್ಚು ಗಿಡವನ್ನು ನೆಟ್ಟಂತಹ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿರುವಂತಹ ಎಲ್ಲ
ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನು ಪ್ರಕೃತಿ ಸ್ವೀಕಾರ ಮಾಡಿ ಆಮ್ಲಜನಕವನ್ನು ಕೊಡುತ್ತೆ, ವಾತಾವರಣವನ್ನು ಶುದ್ಧಿ ಮಾಡುತ್ತೆ. ಹಾಗಾಗಿ ಏನು ಪರಿಸರ ದಿನಾಚರಣೆ ಅನ್ನುವಂಥದ್ದೇನಿದೆ, ಇವತ್ತು ಒಂದು ದಿನ ಮಾತ್ರ ಪರಿಸರದ ಬಗ್ಗೆ, ಎನ್ವಿರಾನ್ಮೆಂಟ್ ಬಗ್ಗೆ ಯೋಚನೆಯನ್ನು ಮಾಡದೆ ಜೀವನ ಪೂರ್ತಿ ನಾವು ಈ ಪ್ರಕೃತಿಯ ಬಗ್ಗೆ ಯೋಚನೆಯನ್ನು ಮಾಡಿದರೆ ವಾತಾವರಣ ಶುದ್ಧವಾಗಿರುತ್ತೆ, ಉಸಿರಾಡೋದಕ್ಕೆ ಒಳ್ಳೆಯ ಗಾಳಿ ಸಿಗತ್ತೆ, ಆರೋಗ್ಯ ಶುದ್ಧವಾಗಿರುತ್ತೆ, ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಬೋದು. ಎಲ್ಲ ಪ್ರಾಜ್ಞ ಜನತೆ ಇದ್ದಾರೆ, ವಿದ್ಯಾವಂತ ಜನತೆ ಇದ್ದಾರೆ. ಹಾಗಾಗಿ ವೀಕ್ಷಕರೆಲ್ಲರಿಗೂ ಗೊತ್ತು, ಪರಿಸರವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಬೇಕು. ನಮ್ಮ ಮನೆ ಸುತ್ತಮುತ್ತ ನಾವು ಕಾಪಾಡಿಕೊಂಡ್ರೆ ಇಡೀ ಪ್ರಪಂಚವೇ ಶುದ್ಧವಾಗುತ್ತೆ. ಗಿಡ ನೆಡುವಂಥದ್ದು ಪ್ರಕೃತಿಯನ್ನು, ವಾತಾವರಣವನ್ನು, ವಾಯುವನ್ನು, ನೀರನ್ನು ವಾಯು ಮಾಲಿನ್ಯ ಮಾಡದೇ ಇರತಕ್ಕಂಥದ್ದು, ಜಲ ಮಾಲಿನ್ಯ ಮಾಡದೇ ಇರತಕ್ಕಂಥದ್ದು, ಶಬ್ದ ಮಾಲಿನ್ಯ ಮಾಡದೇ ಇರತಕ್ಕಂಥದ್ದು, ಇದನ್ನೆಲ್ಲ ರೂಢಿ ಮಾಡಿಕೊಂಡ್ರೆ ಈ ಪರಿಸರ ದಿನಾಚರಣೆಗೆ ನಾವು ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಟ್ರಿಬ್ಯೂಟ್ ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟನ್ನು ನಾವು ರೂಢಿ ಮಾಡಿಕೊಂಡ್ರೆ ಸಾಕುತ್ತಾರೆ. ಖಂಡಿತ ಗುರುಜಿ, ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರಿ. ಎಸ್ ಗುರುಜಿ, ಇನ್ನು ಸಾಕಷ್ಟು ವಿಚಾರಗಳಿದೆ, ಮಾತನಾಡೋಣ. ಇನ್ನು ಗುರುಜಿ, ಈ ವಾರದ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ. ಮೊದಲನೇದಾಗಿ ಮೇಷರಾಶಿ. ಖಂಡಿತ. ಅಶ್ವಿನಿ, ಭರಣಿ, ಕೃತ್ತಿಕಾ ನಕ್ಷತ್ರಕ್ಕೆ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ಮೇಷರಾಶಿಯವರ ಸಾಮರ್ಥ್ಯ ಏನು ಅಂತ ಕೇಳಿದರೆ ಪ್ರಾಮಾಣಿಕತೆ ಅನ್ನುವಂಥದ್ದಿರುತ್ತೆ. ಈ ವಾರದಲ್ಲಿ ಅತಿ ಹೆಚ್ಚು ಸಿನ್ಸಿಯಾರಿಟಿಯನ್ನು ತೋರಿಸ್ತಾ ಹೋಗ್ತೀರಿ. ಯಾವುದೇ ರೀತಿಯಾದಂತಹ ಮೋಸ, ದ್ರೋಹದ ಬಗ್ಗೆ ಯೋಚನೆಯನ್ನು ಮಾಡೋದಿಲ್ಲ. ನಿಮ್ಮ ಹಾನೆಸ್ಟಿ ನಿಮ್ಮನ್ನು ಕಾಪಾಡುತ್ತೆ. ಹಾಗಂತ ನಿಮ್ಗೇನಾದ್ರು ನೆಗೆಟಿವ್ ಇದೆಯಾ ಈ ವಾರದಲ್ಲಿ ಅಂತ ಯೋಚನೆಯನ್ನು ಮಾಡಿದರೆ ಮೊಂಡತನ ಅನ್ನುವಂಥದ್ದಿರುತ್ತೆ ಒಂದು ಸ್ವಲ್ಪ. ಅಂದರೆ ಕಾರಣ 7.7 ಅನ್ನುವಂಥದ್ದು, ಶನಿ ಆರಾಧನೆ ಮಾಡ್ಕೋಬೇಕು, ಹಠ ಅನ್ನುವಂಥದ್ದಿರುತ್ತೆ. ಸೋಲನ್ನು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಆ ಸೋಲನ್ನು ಒಪ್ಕೋಬೇಕು ಅಂತಲ್ಲ, ಬಟ್ ಆ ಸೋಲಿಗೆ ನಾವು ಪ್ರತಿ ಉತ್ತರವನ್ನು ನೀಡತಕ್ಕಂಥದ್ದು ಕೂಡ ಒಂದು ಶಿಸ್ತು ಅನ್ನುವಂಥದ್ದಿದೆ, ಅದರದೇ ಆಗಿರತಕ್ಕಂತಹ ರೀತಿ ಅನ್ನುವಂಥದ್ದಿದೆ. ಸಮಯ ಬಂದಾಗ ಆ ಸಮಯಕ್ಕೋಸ್ಕರವಾಗಿ ಕಾದಿದ್ದು ಉತ್ತಮವಾದಂತಹ ರೀತಿಯಲ್ಲಿ ಅದಕ್ಕೆ ಪ್ರತ್ಯುತ್ತರವನ್ನು ನೀಡಬೇಕಾಗಿರ್ತಕ್ಕಂಥದ್ದು ಒಂದು ಶಿಸ್ತು ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಹಠವನ್ನು ಬಿಟ್ಟು ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಪರಿಶ್ರಮ ಅಥವಾ ನಿಮ್ಮ ನಿಷ್ಠೆ ಅನ್ನುವಂಥದ್ದು, ಪ್ರಾಮಾಣಿಕತೆ ಅನ್ನುವಂಥದ್ದು ನಿಮ್ಮನ್ನು ಖಂಡಿತವಾಗಲೂ ರಕ್ಷಿಸುತ್ತೆ. ಭವಿಷ್ಯದ ಬಗ್ಗೆ ತುಂಬ ಯೋಚನೆಯನ್ನು ಮಾಡ್ತೀರಿ. ಉದಾಹರಣೆಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗದ ಬಗ್ಗೆ, ಮಕ್ಕಳ ಮದುವೆ ವಿಚಾರಗಳ ಬಗ್ಗೆ, ಈ ರೀತಿಯಾಗಿ ತುಂಬ ಯೋಚನೆಗಳನ್ನ ಮಾಡ್ತೀರಿ. ಉತ್ತಮವಾದಂತಹ ಫಲವನ್ನು ಮೇಷರಾಶಿಯವರು ಕಾಣ್ತೀರಿ. ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳಿ, ಅತ್ಯಂತ ಹೆಚ್ಚು ಶುಭ ಫಲ ಮೇಷರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಓಕೆ ಗುರುಜಿ, ಇನ್ನು ಈ ವಾರದ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ? ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರಾ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರನ ಸ್ಥಾನದ ಆಧಾರದ ಮೇಲೆ ಸ್ವಲ್ಪ ಪರಿಶ್ರಮ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ತುಂಬ ಪ್ರಯತ್ನವನ್ನು ಮಾಡಬೇಕು. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸಿಗೋಸ್ಕರವಾಗಿ ತುಂಬ ಪ್ರಯತ್ನವನ್ನು ಮಾಡಿದರೂ ಕೂಡ ರಿಸಲ್ಟ್ ಅನ್ನುವಂಥದ್ದು 100% ಸಿಗತ್ತಾ ಅಂತ ಕೇಳಿದ್ರೆ ವೃಷಭ ರಾಶಿಯವರಿಗೆ ಸ್ವಲ್ಪ ರಿಸಲ್ಟ್ ಕಡಿಮೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ವೃಷಭ ರಾಶಿಯವರಿಗೆ ಶುಕ್ರ ಭೋಗಕಾರಕನಾಗಿರ್ತಕ್ಕಂಥದ್ರಿಂದ ಲಕ್ಸುರಿಯಸ್ ಲೈಫಿಗೆ ಸ್ವಲ್ಪ ಹಿಂಜರಿಕೆ ಅನ್ನುವಂಥದ್ದು ಬರುತ್ತೆ. ಬರೀ ಲಕ್ಸುರಿ ಅಂದರೆ ಆಡಂಬರಿಕವಾದಂತಹ ಜೀವನ ಒಂದೇ ಅಲ್ಲ, ತನಗೆ ಏನು ಬೇಕು ಅನ್ನುವಂಥದ್ದು ವಸ್ತುವಿನ ರೂಪದಲ್ಲಿರ್ಬೋದು, ವಿಚಾರದ ರೂಪದಲ್ಲಿರ್ಬೋದು, ಸ್ವಲ್ಪ ಹಿಂಜರಿಕೆ ಅನ್ನುವಂಥದ್ದು, ಇನ್ಫ್ಯಾರಿಟಿ ಅನ್ನುವಂಥದ್ದು ತುಂಬ ವೃಷಭ ರಾಶಿಯವರಿಗೆ ಕಾಡುತ್ತೆ. ಹಾಗಾಗಿ ಸ್ವಲ್ಪ ಹಿಂಜರಿಕೆಯನ್ನು ದೂರ ಮಾಡ್ಕೊಳ್ಳಿ, ಏಕಾಗ್ರತೆಯನ್ನು, ಮಾನಸಿಕವಾದಂತಹ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳಿ. ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳತಕ್ಕಂತಹ ಸಾಧ್ಯತೆಗಳು ಈ ವಾರ ವೃಷಭ ರಾಶಿಯವರಿಗೆ ಹೆಚ್ಚಾಗಿದೆ. ಸರಸ್ವತಿ ಆರಾಧನೆಯನ್ನು ಮಾಡ್ಕೊಳ್ಳಿ, ಮಕ್ಕಳಿಗೆ ಸಕಾಲಕ್ಕೆ ವಿದ್ಯಾ ಬುದ್ಧಿ ಪ್ರಾಪ್ತವಾಗುತ್ತೆ. ಶಾರದಾಂಬೆ ದರ್ಶನ ಮಾಡಿ, ಶಾರದಾ ದರ್ಶನ, ಶಾರದಾ ಶ್ಲೋಕ, ಸ್ತೋತ್ರಾದಿಗಳನ್ನು ಪಠಣ ಮಾಡ್ತಕ್ಕಂಥದ್ರಿಂದ ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ಫಲ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯವರ ವಾರದ ಭವಿಷ್ಯ ಹೇಗಿದೆ ಗುರುಜಿ? ಮೃಗಶಿರಾ ನಕ್ಷತ್ರ, ಆರಿದ್ರಾ ನಕ್ಷತ್ರ, ಪುನರ್ಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಬುಧ. ನೋಡಿ, ಬುಧ ಅಂದರೆ ಬುದ್ಧಿಕಾರಕನಾಗಿರ್ತಕ್ಕಂಥವನು. ಸಂವಹನ ಶಕ್ತಿ, ತಾಳ್ಮೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದಕ್ಕೆ ಮಿಥುನ ರಾಶಿಯವರಿಗೆ ಈ ವಾರದ ಭವಿಷ್ಯ ಅತಿ ಹೆಚ್ಚು ಅರ್ಥಪೂರ್ಣವಾಗಿದ್ದಾವೆ. ಯಾಕೆಂತಂದರೆ ನೋಡಿ, ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂತಹ ಬುಧ ಉತ್ತಮ ಬುದ್ಧಿಯನ್ನು ನೀಡುವುದರ ಜೊತೆಗೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾನೆ. ಸುತ್ತಮುತ್ತಲಿರ್ತಕ್ಕಂಥವ್ರು ಆಡುವಂತಹ ಮಾತುಗಳು ನಿಮ್ಮ ಮನಸ್ಸಿಗೆ ಘಾಸಿಯಾಗುವಂತಹ ಸಾಧ್ಯತೆಗಳಿರುತ್ತೆ, ಅಥವಾ ಬಹಳ ಬೇಗ ಟಾರ್ಗೆಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾರೋ ಏನನ್ನು ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಮನಸ್ಸಿಗೆ ತೆಗೆದುಕೊಂಡು ಆ ಕ್ಷಣದಲ್ಲಿ ಉತ್ತರವನ್ನು ಕೊಡುವಂತಹ ಸಾಧ್ಯತೆಗಳು ಹೆಚ್ಚು ಹೋಗ್ತಾ ಇರ್ತೀರಿ. ಹಾಗಾಗಿ ತಾಳ್ಮೆ ಅನ್ನುವಂಥದ್ದು ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಇನ್ನು ದೇಹದ ವಿಷಯ ಅಂತ ಬಂದರೆ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ಮತ್ತು ನಿಮ್ಮ ದೈಹಿಕ ಸಾಮರ್ಥ್ಯ ಮೇಲೆ ನಂಬಿಕೆ ನೀಡಿ ಯಾವುದೇ ಕೆಲಸ ಕಾರ್ಯಗಳನ್ನು ಕೊಟ್ಟರೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ನಾನು ಪೂರೈಸ್ತೀನಿ ಅನ್ನುವಂತಹ ನಂಬಿಕೆ ಇರಲಿ. ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಹರಿಸಬೇಕು. ಮಿಥುನ ರಾಶಿಗೆ ರಾಹುವಿನ ಸ್ಥಾನ, ಸೂರ್ಯನ ಸ್ಥಾನ ಸ್ವಲ್ಪ ನೀಚವಾಗಿರ್ತಕ್ಕಂಥದ್ರಿಂದ ಅತಿ ಹೆಚ್ಚು ಆರೋಗ್ಯದ ಕಡೆ ಗಮನ ಹರಿಸಬೇಕು. ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಶುಭವಾಗುತ್ತೆ. ಇನ್ನು ಕಟಕ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ?
ಪುನರ್ಸು ನಕ್ಷತ್ರ, ಪುಷ್ಯಮಿ, ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿ ಅಧಿಪತಿ ಆಗಿರತಕ್ಕಂಥವನು ಚಂದ್ರ. ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋಯಾಯತಃ. ಮಾನಸಿಕವಾಗಿ ತುಂಬಾ ಮುಗ್ಧರಾಗಿರ್ತಕ್ಕಂತಹ ರಾಶಿ ಅಂತಂದ್ರೆ ಕರ್ಕಾಟಕ ರಾಶಿ ಅಂತ ಇವತ್ತಿನ ಭವಿಷ್ಯ ಹೇಳ್ತಾ ಇದೆ. ಅಂದರೆ ನಿಮ್ಮ ಮುಗ್ಧತೆ ದುರುಪಯೋಗವಾಗಬಾರ್ದು. ನಿಮ್ಮ ಮುಗ್ಧತೆ ಅನ್ನುವಂಥದ್ದು ಅಥವಾ ನಿಮ್ಮ ಸರಳತೆ ಅನ್ನುವಂಥದ್ದು ಏನಿದೆ ಅದು ಬಹಳ ವಿಶೇಷವಾದಂತಹ ಶುಭ ಫಲವನ್ನು ನೀಡೋ ನಿಟ್ಟಿನಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಥವಾ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಇದು ನಿಮ್ಮ ಪ್ಲಸ್ ಪಾಯಿಂಟು. ಹಾಗಂತ ನಿಮಗೆ ನೆಗೆಟಿವ್ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನಾನು ತುಂಬ ಒಳ್ಳೆ ಮಾತಾಡಿದ್ದೀನಿ, ನಂಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಅಥವಾ ನನ್ನ ಬಗ್ಗೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡ್ತಾರೆ, ಅಥವಾ ನಾನು ತುಂಬ ಸಾಫ್ಟು, ನಾನು ಒಳ್ಳೆಯವನು ಅಂತ ಹೇಳ್ಕೊಳ್ತಕ್ಕಂಥದ್ದು. ಇದು ಒಂದಷ್ಟು ಅತಿಯಾದಂತಹ ಆತ್ಮವಿಶ್ವಾಸ ನಿಮ್ಮನ್ನು ಕೆಡಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮ ನಂಬಿಕೆಗೆ ವಿರುದ್ಧವಾದಂತಹ ಉತ್ತರ ಬರುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಸುತ್ತಮುತ್ತಲಿರ್ತಕ್ಕಂಥವ್ರು ಅವಮಾನ ಮಾಡ್ತಕ್ಕಂಥದ್ದು. ನೀವು ಅತಿಯಾದಂತಹ ಆತ್ಮವಿಶ್ವಾಸ ಹೊಂದಿದ್ರು ಕೂಡ ಓವರ್ ಕಾನ್ಫಿಡೆಂಟ್ ಅಂತ ನಿಮ್ಮನ್ನು ದೂಷಣೆ ಮಾಡುವಂಥದ್ದು ಇರುತ್ತೆ. ಅಥವಾ ಸರಳತೆ ತುಂಬ ಸಾಫ್ಟ್ ಅಂತ ಅಂದ್ಕೊಂಡು ಕೂಡ ನಿಮ್ಮ ಕೈಲಿ ಏನೂ ಆಗೋಲ್ಲ ಅಂತ ಅನ್ನುವಂತಹ ರೀತಿಯಲ್ಲಿ ಅವಮಾನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯೋಚನೆ ಮಾಡುವಂಥದ್ದು ಬೇಡ. ರುದ್ರನ ಆರಾಧನೆಯನ್ನು ಮಾಡ್ಕೊಳ್ಳಿ, ಶಿವಮಂತ್ರಗಳನ್ನು ಹೇಳ್ಕೊಳ್ಳಿ, ಎಲ್ಲ ಅವಮಾನಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಸರಳತೆ ಹಾಗೆ ಇರುತ್ತೆ. ಅವಮಾನ ಆತ್ಮವಿಶ್ವಾಸ ಇದ್ದು ಅವಮಾನ ದೂರವಾಗುವಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀರಿ. ಇನ್ನು ಸಿಂಹ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ ಗುರುಜಿ? ಮಗ ನಕ್ಷತ್ರ, ಪುಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ. ಸಿಂಹರಾಶಿ ಅಧಿಪತಿ ಆಗಿರತಕ್ಕಂಥವನು ಸೂರ್ಯ. ಆರೋಗ್ಯದಲ್ಲಿ ಅತಿ ಹೆಚ್ಚು ಶುಭ ಫಲವನ್ನು ಕಾಣುವಂತಹ ಯೋಗ ಸಿಂಹರಾಶಿಯವರಿಗಿದೆ. ಅದೇ ರೀತಿಯಾಗಿ ಕೋಪವನ್ನು ತುಂಬ ಶ್ರಮಪಟ್ಟು ಒಂದು ಕಟ್ಟುನಿಟ್ಟಲ್ಲಿ ಇಟ್ಕೊಳ್ತೀರಿ. ಕೋಪ ಮಾಡಿಕೊಳ್ಳದೇ ಇರತಕ್ಕಂಥ ರೀತಿಯಲ್ಲಿ ಕಂಟ್ರೋಲನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದೆ. ಹಾಗಂತ ಶತ್ರುಕಾಟ ಇರ್ತಕ್ಕಂಥದ್ದು, ರಾಹುಕೇತುಗಳ ದೃಷ್ಟಿ ಸಿಂಹರಾಶಿಯ ಮೇಲೆ ಇರ್ತಕ್ಕಂಥದ್ರಿಂದ ದ್ರೋಹ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ನಂಬಿಕೆಗೆ ದ್ರೋಹ, ಮಾತಿಗೆ ದ್ರೋಹ, ವ್ಯವಹಾರಕ್ಕೆ ದ್ರೋಹ. ಅಂದರೆ ದ್ರೋಹ ಅಂದ ತಕ್ಷಣ ದೊಡ್ಡ ಶಬ್ದದ ಯೋಚನೆಯಲ್ಲಿ ಮಾಡುವಂಥದ್ದಿಲ್ಲ. ಯಾರೋ ಹಣವನ್ನು ಕೊಡ್ತೇನೆ ಎಂದಾಗ ಸಕಾಲಕ್ಕೆ ಕೊಡೋಕ್ಕಾಗದೇ ಇರುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ಅವರು ಅಪಪ್ರಚಾರ ಮಾಡುವಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ಮಾತಿನಿಂದ ಕಾಯಿಕ, ವಾಚಿಕ, ಮಾನಸಿಕ. ಕಾಯಿಕ ಅಂದರೆ ಕೈಯಲ್ಲಿ ಮಾಡುವಂಥದ್ದು, ವಾಚಿಕ ಅಂತಂದರೆ ಮಾತನ್ನು ಹೇಳುವಂಥದ್ದು, ಮಾನಸಿಕ ಅಂದರೆ ಯೋಚನೆ ಮಾಡುವಂಥದ್ದು. ನಿಮಗೆ ಪ್ರತ್ಯಕ್ಷವಾಗಿ ಏನನ್ನೂ ತೊಂದರೆ ಕೊಟ್ಟಿಲ್ಲ ಅಂದರೂ ಮನಸ್ಸಿನಲ್ಲಿ ಏನೋ ಒಂದು ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಯೋಚನೆ ಮಾಡಿದ್ರು ಕೂಡ ಅದು ದ್ರೋಹ ಅಥವಾ ಮೋಸ ಅಂತ ಅನಿಸಿಕೊಳ್ಳುತ್ತೆ. ಈ ಥರ ಸಮಸ್ಯೆಗಳಿಂದ ಹೇಗೆ ಆಚೆ ಬರೋದು ಅಂತ ಕೇಳಿದರೆ ಕಾಲಭೈರವನ ಆರಾಧನೆ ಮಾಡ್ಕೊಳ್ಳಿ. ದುಷ್ಟಶಕ್ತಿಗಳನ್ನು ದಮನ ಮಾಡ್ತಕ್ಕಂತಹ ಶಕ್ತಿ ಕಾಲಭೈರವನಿಗಿದೆ. ಆ ಕಾಲಭೈರವನ ಆರಾಧನೆಯಿಂದ ಸಿಂಹರಾಶಿಯಲ್ಲಿ ಶುಭ ಫಲ ಅನ್ನುವಂಥದ್ದು ಸಿಗತ್ತೆ. ದ್ರೋಹ, ಮೋಸ, ವಂಚನೆಯಿಂದ ದೂರ ಇರುತ್ತೆ. ಇನ್ನು ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ? ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಬುಧ. ಬುಧ ಅಂತಂದರೆ ಬುದ್ಧಿಕಾರಕ, ಜ್ಞಾನಕಾರಕ. ನಿಮಗೆ ಸಮಾಜದಲ್ಲಿ ತೊಂದರೆ ಆಗಿದೆ ಅನ್ನುವಂತಹ ಸಂದರ್ಭದಲ್ಲಿ ನೀವು ಒಂಟಿತನವನ್ನು ಬಯಸ್ತೀರಿ, ಜನರಿಂದ ಅಥವಾ ವ್ಯಕ್ತಿಗಳಿಂದ ದೂರ ಇರೋದಕ್ಕೆ ಬಯಸ್ತೀರಿ. ಅದು ನಿಮಗೆ ಪ್ಲಸ್ ಪಾಯಿಂಟು ಕೂಡ. ಹಾಗಂತ ವಿವಾಹಾದಿ ಮಂಗಳ ಕಾರ್ಯಗಳು ಯೋಚನೆ ಮಾಡ್ತಾ ಇರ್ತಕ್ಕಂಥ ಒಂದು ಉತ್ತಮವಾದಂತಹ ಸಂಗಾತಿ ಅಥವಾ ಉತ್ತಮವಾಗಿರ್ತಕ್ಕಂತಹ ಸ್ನೇಹಿತ, ತನ್ನನ್ನು ಅರ್ಥೈಸಿಕೊಳ್ತಕ್ಕಂತಹ ವ್ಯಕ್ತಿ ನನಗೆ ಸಿಗ್ತಾರಾ ಅಂತ ಕೇಳಿದ್ರೆ ಈ ವಾರದಲ್ಲಿ ಸಿಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಒಂಟಿತನವನ್ನು ದೂರ ಮಾಡಿ ನಿಮ್ಮನ್ನು ಅರ್ಥೈಸಿಕೊಂಡು ನಿಮ್ಮ ಭಾವನೆಗೆ ಸ್ಪಂದಿಸ್ತಕ್ಕಂತಹ ವ್ಯಕ್ತಿ ಸಿಗುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಗೆ ಅತಿ ಹೆಚ್ಚಿದ್ದಾವೆ. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ, ತಪ್ಪು ಮಾತುಗಳನ್ನ ಆಡೋಕೆ ಹೋಗಬೇಡಿ. ಹೇಗೆ ಗೊತ್ತಾಗುತ್ತೆ? ತೀರ್ಮಾನ ತೆಗೆದುಕೊಂಡ ಮೇಲೆ ಅಲ್ವಾ ತಪ್ಪು ನಿರ್ಧಾರ ಅನ್ನುವಂಥದ್ದು ಅಂದರೆ ಜ್ಞಾನ ಅನ್ನುವಂಥದ್ದು. ಆಗಲೇ ಹೇಳಿದ್ನಲ್ವಾ, ಬುಧ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥದ್ರಿಂದ ನಿಮಗೆ ಅರಿವಿರುತ್ತೆ, ಇದು ತಪ್ಪಾಗತ್ತೆ ಅಥವಾ ನಾನು ಈ ತಪ್ಪುಗಳನ್ನು ಮಾಡಬಾರ್ದು, ತಪ್ಪು ನಿರ್ಧಾರ ಆಗತ್ತೆ, ನನಗಿದು ಅನವಶ್ಯಕ ಅಂತ ಅನಿಸುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಗಳು ಅತಿ ಹೆಚ್ಚಿದ್ದಾವೆ. ಆ ಜ್ಞಾನ ಇರಲಿ, ವಿಷ್ಣುವಿನ ಸ್ಮರಣೆ ಮಾಡಿಕೊಳ್ಳಿ, ತುಂಬ ಉತ್ತಮವಾದಂತಹ ಫಲವನ್ನು ಕನ್ಯಾ ರಾಶಿಯವರು ಪ್ರಾಪ್ತ ಮಾಡಿಕೊಳ್ತೀರಿ. ಗುರುಜಿ, ಇನ್ನು ಈ ವಾರದ ತುಲಾ ರಾಶಿಯವರ ವಾರದ ಭವಿಷ್ಯ ಹೇಗಿದೆ? ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ. ತುಲಾರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಶುಕ್ರ. ಅಂದರೆ ಸಂಪತ್ತು ಕಾರಕ ಅಂತ ಹೇಳ್ತೇವೆ. ಲಕ್ಸುರಿಯಸ್ ಲೈಫನ್ನು ಕೊಡ್ತಕ್ಕಂಥವನು, ಶುಕ್ರ ದಶೆ ಅನ್ನುವಂತಹ ಮಾತನ್ನು ಹೇಳ್ತೇವೆ. ಹಾಗಾಗಿ ಭೋಗವನ್ನು ಕೊಡ್ತಕ್ಕಂಥವನು ಅಂದರೆ ಆಸ್ತಿ, ಮನೆ, ಸಂಪತ್ತು, ಕಾರು, ಬಂಗ್ಲೆ ಇವನ್ನೆಲ್ಲ ಕೊಡ್ತಕ್ಕಂಥವನು ಶುಕ್ರ. ನೋಡಿ, ಅವನು ನಿಮ್ಮ ರಾಶ್ಯಾಧಿಪತಿ ಆಗಿದ್ದಾನೆ. ಹಾಗಾಗಿ ತುಲಾರಾಶಿಗೆ ಆತುರತೆ ಅನ್ನುವಂಥದ್ದು ಸ್ವಲ್ಪ ಹೆಚ್ಚಿರುತ್ತೆ. ಯಾವುದೇ ಡಿಸಿಷನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಬಹಳ ಬೇಗ ತೆಗೆದುಕೊಂಡ್ಬಿಡೋಣ, ಅಥವಾ ಬೇಗ ಉತ್ತರವನ್ನು ಕೊಟ್ಬಿಡೋಣ, ಅಥವಾ ಬೇಗ ಈ ವ್ಯವಹಾರವನ್ನು ಮಾಡೋಣ, ಈ ರೀತಿಯಾದಂತಹ ಆತುರತೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕು. ತುಂಬ ಜವಾಬ್ದಾರಿಗಳಿರುತ್ತೆ ತುಲಾರಾಶಿಯವ್ರ ಮೇಲೆ. ಯಾಕಂದರೆ ತಕ್ಕಡಿ ಬ್ಯಾಲೆನ್ಸ್ ಮಾಡುವಂಥದ್ದು ರೂಢಿ ಆಗಬೇಕು. ಹಾಗಾಗಿ ಆ ಜವಾಬ್ದಾರಿಯನ್ನು ಅರ್ಥೈಸಿಕೊಂಡು ತೆಗೆದುಕೊಳ್ತಕ್ಕಂತಹ ತೀರ್ಮಾನದಲ್ಲಿ ಆತುರತೆಯನ್ನು ದೂರ ಮಾಡಿಕೊಂಡು ನಿಧಾನವಾಗಿ ಯೋಚನೆ ಮಾಡಿ, ನಿಧಾನವಾಗಿ ಮಾತಾಡಿ, ನಿಧಾನವಾದಂತಹ ತೀರ್ಮಾನದಿಂದಾಗಿ ಯಶಸ್ಸು, ಜಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಏನು ದೇವರ ಆರಾಧನೆ ಮಾಡ್ಕೋಬೇಕು, ಮಹಾಮೃತ್ಯುಂಜಯನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ರಿಂದ ಮನಸ್ಸಿಗೆ ಶಾಂತಿ ಅನ್ನುವಂಥ ಸಿಗುತ್ತೆ. ಮೃತ್ಯುಂಜಯ ಮಹಾಮಂತ್ರ ಪಠಣ ಮಾಡೋದ್ರಿಂದ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಆತುರದ ನಿರ್ಧಾರಗಳು ಬರೋದಿಲ್ಲ
ಮತ್ತು ನಿಧಾನಕ್ಕೆ ಮಾಡುವಂತಹ ಯೋಚನೆ, ಆಡುವಂತಹ ಮಾತುಗಳೆಲ್ಲವೂ ಕೂಡ ಜಯವನ್ನು ತುಲಾರಾಶಿಯವರಿಗೆ ತಂದುಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ? ವಿಶಾಖ ನಕ್ಷತ್ರ, ಅನುರಾಧ, ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ಬರುತ್ತೆ. ಪಂಚಮ ಶನಿಕಾಟ ನಿಮ್ಗೆ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಹರಿಸ್ತಕ್ಕಂಥದ್ದು. ನಿಮ್ಮ ತಾಳ್ಮೆ ಈ ವಾರ ನಿಮಗೆ ವಿಶೇಷವಾದಂತಹ ಯಶಸ್ಸನ್ನು ಕೊಡುತ್ತೆ. ತುಂಬ ಯೋಚನೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತೀರಿ, ಮಾತನಾಡ್ತೀರಿ, ಹೂಡಿಕೆಯನ್ನು ಮಾಡ್ತೀರಿ. ವ್ಯವಹಾರದಲ್ಲಿ ಲಾಭ ನಷ್ಟಗಳನ್ನು ಮೊದಲೇ ಅರಿತುಕೊಂಡು ಅಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದು ಅಥವಾ ನಿಮ್ಮನ್ನು ತೊಡಗಿಸಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀರಿ. ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಮುಂಚೆ ಹಲವು ಜನರ ಅನುಭವಿಕರ ಒಂದು ಸಲಹೆಯನ್ನು ತೆಗೆದುಕೊಂಡು ಉದ್ಯೋಗ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದಂತಹ ವಿಚಾರ. ಇನ್ನು ಹಳೆಯ ವಿಚಾರಗಳನ್ನು ನೆನಪು ಮಾಡಿಕೊಂಡು ಕೊರಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಸ್ತಿ ಉಂಟಾಗತ್ತೆ ಈ ವಾರದಲ್ಲಿ. ಅನವಶ್ಯಕವಾಗಿರ್ತಕ್ಕಂತಹ ಚಿಂತನೆಗಳು ಬೇಡ. ಯಾವುದೇ ನಷ್ಟವಾಗಿರಲಿ ಅಥವಾ ಯಾವುದೇ ವ್ಯಕ್ತಿ ಮೋಸವನ್ನು ಮಾಡಿರ್ತಕ್ಕಂಥದ್ದು, ಯಾವುದೋ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಕೊಂಡ್ರೆ ಅದ್ರ ಬಗ್ಗೆ ಅನವಶ್ಯಕವಾಗಿರ್ತಕ್ಕಂತಹ ಯೋಚನೆ ಮಾಡದೇ ಇರತಕ್ಕಂಥದ್ದು ವೃಶ್ಚಿಕ ರಾಶಿಗೆ ಶುಭ. ಯಾವ ದೇವರ ಆರಾಧನೆ ಮಾಡ್ಕೋಬೇಕು? ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಮಂತ್ರಗಳನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯನ ದೇವಾಲಯಕ್ಕೆ ದರ್ಶನವನ್ನು ಮಾಡಿ ತುಂಬ ಉತ್ತಮವಾದಂತಹ ಫಲವನ್ನು ವೃಶ್ಚಿಕ ರಾಶಿಯವರು ಪ್ರಾಪ್ತ ಮಾಡ್ಕೊಳ್ತೀರಿ. ಓಕೆ ಗುರುಜಿ, ಇನ್ನು ಜೂನ್ ಮೊದಲ ವಾರದ ಧನುರ್ ರಾಶಿಯವರ ವಾರದ ಭವಿಷ್ಯ ಹೇಗಿದೆ? ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಗಳಿಗೆ ಧನುರಾಶಿ ಬರುತ್ತೆ. ಧನುರಾಶಿ ಅಧಿಪತಿಯಾಗಿರತಕ್ಕಂಥವನು ಗುರು. ನೋಡಿ, ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಧನುರಾಶಿ ವಿಶೇಷವಾದಂತಹ ಹೆಚ್ಚು ಒತ್ತು ಕೊಡುವಂತಹ ಒಂದು ರಾಶಿ ಅಂತ ಈ ವಾರ ಸೂಚನೆ ಮಾಡ್ತಾ ಇದೆ. ನಿಮ್ಮ ನಿಷ್ಠೆ ನಿಮ್ಮನ್ನು ಕಾಪಾಡುತ್ತೆ. ನೀವು ಏನು ತೀರ್ಮಾನವನ್ನು ತೆಗೆದುಕೊಳ್ತೀರೋ ಅದರಲ್ಲಿ ಸತ್ಯತೆ ಇದೆ ಅನ್ನುವಂಥದ್ದನ್ನು ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು, ವ್ಯವಹಾರ ಕ್ಷೇತ್ರದಲ್ಲಿರ್ಬೋದು ನಿಮ್ಮನ್ನು ಗಮನಿಸ್ತಾರೆ. ಒಂದು ಉದಾಹರಣೆಗೆ, ನೀವು ಸತ್ಯ ಹೇಳಿದ್ರೆ ಏನು ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅನ್ನುವಂಥ ಕಾರಣಕ್ಕೆ ಉದ್ಯೋಗ ಕ್ಷೇತ್ರದಲ್ಲಿ ಏನಾದ್ರು ಹೈಡ್ ಮಾಡೋಕ್ಕೆ ಹೋದರೆ ಅದು ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಏನನ್ನು ಹೇಳಿದರೂ ಕೂಡ ಈಗ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನುವಂತಹ ಒಂದು ಮಾತಿದೆ. ನೀವು ಏನೋ ಒಂದು ತಪ್ಪುಗಳನ್ನು ಕಂಡಂತಹ ಸಂದರ್ಭದಲ್ಲಿ ಅದನ್ನು ಹೇಳಿದರೂ ಕೂಡ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಅರ್ಥೈಸಿಕೊಳ್ತಕ್ಕಂತಹ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇರ್ತಾರೆ. ಹಾಗಾಗಿ ಧನುರಾಶಿಯವರಿಗೆ ಮಾತಿನಲ್ಲಿ ಒರಟಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲ ಅನ್ನುವಂಥದ್ದು ಈ ವಾರ ಧನುರಾಶಿಯವರಿಗೆ ಅತಿ ಹೆಚ್ಚು ಗಮನಕ್ಕೆ ಬರುತ್ತೆ. ಮತ್ತು ನಿಮ್ಮ ನಮ್ರತೆ, ನಿಮ್ಮ ವಿಧೇಯತೆ ಅನ್ನುವಂಥದ್ದೇನಿದೆ ಅದು ಅವರಿಗೆ ಫೇವರಬಲ್ ಆಗಿದೆ ಅನ್ನುವಂಥ ಅರ್ಥದಲ್ಲಿ ಅವರು ನಿಮ್ಮನ್ನು ಉತ್ತಮವಾದಂತಹ ಸ್ಥಾನಮಾನಕ್ಕೆ ಕೊಂಡು ಹೋಗ್ತಕ್ಕಂಥದ್ದು ಅಥವಾ ಸಹಾಯ ಮಾಡುವಂಥದ್ದು, ಆರ್ಥಿಕವಾದಂತಹ ನಿಮ್ಮ ಕುಂದುಕೊರತೆಗಳನ್ನು ಪೂರೈಸ್ತಕ್ಕಂಥದ್ದು, ಇದೆಲ್ಲ ಸಾಧ್ಯತೆಗಳಿದ್ದಾವೆ. ಅಂದರೆ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ ನಿಮಗೆ ಹೊಸ ಉದ್ಯೋಗವನ್ನು, ಹೊಸ ಅವಕಾಶಗಳನ್ನು, ಹೊಸ ಆರ್ಥಿಕವಾದಂತಹ ಸಹಾಯವನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಓಕೆ ಗುರುಜಿ, ಇನ್ನು ಮಕರ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ? ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ. ಮಕರ ರಾಶಿ ಅಧಿಪತಿಯಾಗಿರತಕ್ಕಂಥವನು ಶನಿ. 7.5 ಮುಗಿದಿದೆ. ಉತ್ತಮವಾದಂತಹ ಧೈರ್ಯ ನಿಮ್ಮಲ್ಲಿರುತ್ತೆ. ವಿದ್ಯಾರ್ಥಿಗಳಿರ್ಬೋದು, ಕ್ರೀಡಾಸಕ್ತರಿರ್ಬೋದು ಅಥವಾ ವ್ಯವಹಾರಸ್ಥರಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮಕರ ರಾಶಿಯವರಿಗೆ ಈ ವಾರ ಧೈರ್ಯ ಅನ್ನುವಂಥದ್ದಿರುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ. ಮಕರ ರಾಶಿಯವರಿಗೆ ಈ ವಾರದ ಧೈರ್ಯ ಏನಿದೆ ಅದು ಗೆಲುವನ್ನು ತಂದುಕೊಡುತ್ತೆ. ಎಲ್ಲ ಸಲವೂ ನಮ್ಮ ಧೈರ್ಯ ಅನ್ನುವಂಥದ್ದು ನಮಗೆ ಒಂದು ಓವರ್ ಕಾನ್ಫಿಡೆಂಟ್ ಕೂಡ ಆಗುವಂತಹ ಸಾಧ್ಯತೆಗಳಿರಬಹುದು. ಆದರೆ ಮಕರ ರಾಶಿಯವರಿಗೆ ಈ ವಾರದ ಧೈರ್ಯ ಅನ್ನುವಂಥದ್ದೇನಿದೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಯಶಸ್ಸನ್ನು ತಂದುಕೊಡುತ್ತೆ. ಧೈರ್ಯದಿಂದ ಮುನ್ನುಗ್ಗುವಂತಹ ಕಾರ್ಯ, ನೀವು ಯಾವುದೋ ಒಂದು ಕೆಲಸ ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಅದನ್ನು ಕೇರ್ಲೆಸ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಡಿಲೇ ಮಾಡ್ತಾ ಇರ್ತಕ್ಕಂಥದ್ದೇನಿದೆ ಅದು ನಿಮಗೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳಿತ್ತು. ಬಟ್ ಈ ವಾರದಲ್ಲಿ ಧೈರ್ಯ ಅನ್ನುವಂತಹ ಒಂದು ವಿಚಾರವನ್ನು ನೀವು ಮುಂದಿಟ್ಟುಕೊಂಡು ನಾನು ಎದುರಿಸ್ತೇನೆ ಅಂತ ಮುಂದೆ ಹೊರಟ್ರೆ ನಿಮಗೆ ಯಾವುದೇ ಸೋಲಾಗಲಿಕ್ಕೆ ಸಾಧ್ಯ ಇಲ್ಲ. ಜಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಮತ್ತು ಮೋಸ, ಈ ವಂಚನೆ ಇದ್ದರೆ ದೂರವಾಗುತ್ತೆ. ಮಾಡುವ ಕೆಲಸದಲ್ಲಿ ಆಸಕ್ತಿ, ಶ್ರದ್ಧೆ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಹನುಮಾನ್ ಚಾಲಿಸ ಪಠಣ ಮಾಡ್ಕೊಳ್ಳಿ, ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳಿ. ಮಕರ ರಾಶಿಯವರಿಗೆ ಅತಿ ಹೆಚ್ಚು ಶುಭ ಫಲ ಪ್ರಾಪ್ತವಾಗುತ್ತೆ. ಓಕೆ ಗುರುಜಿ, ಇನ್ನು ಕುಂಭ ರಾಶಿಯವರ ಈ ವಾರದ ಭವಿಷ್ಯ ಯಾವ ರೀತಿ ಇದೆ? ಧನಿಷ್ಠ, ಶತವಿಷ, ಪೂರ್ವಾಭಾದ್ರ ನಕ್ಷತ್ರ ಕುಂಭರಾಶಿ. ಕುಂಭರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಪರಮಾತ್ಮ. ನೋಡಿ, ನಿಮ್ಮ ರಾಶಿಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ವಿವಾಹ ಆಕಾಂಕ್ಷಿಗಳಿಗೆ ಉತ್ತಮವಾದಂತಹ ಸಂಬಂಧಗಳು ಬರ್ತಕ್ಕಂಥದ್ದು, ಅದೇ ರೀತಿ ವ್ಯವಹಾರದ ಆಸಕ್ತಿ ಇರ್ತಕ್ಕಂಥವ್ರಿಗೆ ಹೊಸ ವ್ಯವಹಾರ ಮಾಡಬೇಕು, ಉದ್ಯೋಗ ಮಾಡಬೇಕು, ಈ ರೀತಿಯಾದಂತಹ ಅವಕಾಶ ವಂಚಿತರಿಗೆ ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಹೊಸ ಉದ್ಯೋಗ ಅಥವಾ ವ್ಯವಹಾರದ ಅವಕಾಶಗಳು ಪ್ರಾಪ್ತವಾಗುತ್ತೆ. ಇನ್ನು ಬಹಳ ಸ್ವಾಭಿಮಾನ ಅನ್ನುವಂಥದ್ದು ನಿಮ್ಮನ್ನು ಬಹಳ ಕಾಡುತ್ತೆ. ಯಾರೇ ಒಂದು ಮಾತನಾಡಿದರೂ ಕೂಡ ಸಹಿಸಿಕೊಳ್ಳಕ್ಕಾಗದೇ ಇರತಕ್ಕಂತಹ ಪರಿಸ್ಥಿತಿ ಕುಂಭರಾಶಿಯವರಿಗೆ ಇರುತ್ತೆ. ಹಾಗಾಗಿ ಏಕಾಗ್ರತೆಯಿಂದ, ಜಾಗರೂಕತೆಯಿಂದ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ, ತಪ್ಪು ಮಾತುಗಳನ್ನು ಆಡದೆ ಕೆಲಸ ಮಾಡೋದು ಬಹಳ ಅವಶ್ಯಕವಾಗಿರುತ್ತೆ. ಈ ವಾರದಲ್ಲಿ ತಪ್ಪು ಮಾಡಿದಾಗ ತಾನೇ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ರೀತಿಯಲ್ಲಿ ಎದುರುಗಡೆ ಇರ್ತಕ್ಕಂಥವ್ರು ಮಾತನಾಡೋದು. ಹಾಗಾಗಿ ಜಾಗರೂಕತೆ ಇದ್ದರೆ ಕುಂಭರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ. ವಿಘ್ನ ನಿವಾರಕನಾಗಿರ್ತಕ್ಕಂತಹ ವಿನಾಯಕನ ಸ್ಮರಣೆ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಓಕೆ ಗುರುಜಿ, ಇನ್ನು ಕೊನೆಯ ರಾಶಿ ಮೀನ ರಾಶಿಯವರ ವಾರದ ಭವಿಷ್ಯ ಯಾವ ರೀತಿ ಇದೆ?
ಪೂರ್ವಾಭಾದ್ರ ಉತ್ತರಾಭಾದ್ರ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ. ಮೀನರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಗುರು. ಕಠಿಣ ಪರಿಶ್ರಮ ಪಡಿಬೇಕು, ತುಂಬ ಪ್ರಯತ್ನವನ್ನು ಪಡಬೇಕು. ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸಿಗೋಸ್ಕರ 7.5 ನಡೀತಾ ಇದೆ. ಜನ್ಮಸ್ಥ ಶನಿ ಇದ್ದಾನೆ. ಹಾಗಾಗಿ ಕಠಿಣ ಪರಿಶ್ರಮ ಅನ್ನುವಂಥದ್ದು ನಿಮ್ಮ ಜಯವನ್ನು ಅಥವಾ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಸ್ವಲ್ಪ ಲೇಜಿ ಮಾಡಿದರೂ ಕೂಡ ನಿಮಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ನಿರಾಸಕ್ತಿಯನ್ನು ಹೊಂದುವಂತಹ ಸಾಧ್ಯತೆಗಳು ಹೆಚ್ಚು. 7.5ರಿಂದ ಓದೋದಕ್ಕೆ ಆಸಕ್ತಿ ಇರೋದಿಲ್ಲ, ವ್ಯವಹಾರ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ಲ. ಇದೆಲ್ಲವನ್ನು ಗಮನದಲ್ಲಿಟ್ಕೋಬೇಕು. ಮತ್ತು ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹೊಸ ಹೊಸ ಆಯ್ಕೆಗಳು, ಹೊಸ ಅವಕಾಶಗಳು ಮೀನರಾಶಿಗೆ ಬರ್ತಾ ಹೋಗುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಲಲಿತಾದೇವಿ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಲಲಿತಾ ಸಹಸ್ರನಾಮ, ಲಲಿತಾ ಸ್ತೋತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ರಿಂದ ಜವಾಬ್ದಾರಿಗಳನ್ನು ಸರಿಯಾದಂತಹ ರೀತಿಯಲ್ಲಿ ಪೂರೈಸ್ತೀರಿ. ಮತ್ತು ನಿಮ್ಮ ಆಲಸ್ಯ ಅನ್ನುವಂಥದ್ದು ಅಥವಾ ನಿರ್ಲಕ್ಷ್ಯ ಅನ್ನುವಂಥದ್ದು ದೂರವಾಗುತ್ತೆ. ಮೀನರಾಶಿ ಉತ್ತಮವಾದಂತಹ ಫಲ ಈ ವಾರದಲ್ಲಿ ಪ್ರಾಪ್ತವಾಗುತ್ತೆ. ಓಕೆ ಗುರೂಜಿ, 12 ರಾಶಿಗಳ ವಾರದ ಭವಿಷ್ಯವನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ರಿ. ಹಾಗೆ ಇವತ್ತಿನ ಜ್ಯೋತಿಷ್ಯ ಫಲ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನ ಕೂಡ ತಿಳಿಸಿಕೊಟ್ರಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಧನ್ಯವಾದಗಳು. ಧನ್ಯೋಸ್ಮಿ. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ವಾರದ ಜ್ಯೋತಿಷ್ಯ ಫಲ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.